ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಸೊ ಹೊಸ ಚಾಪ್ಟರ್ ಇವತ್ತಿಂದ ಓದ್ತಾ ಇದೀವಿ. ಚಾಪ್ಟರ್ನ ಹೆಸರೇನು ಅಂದ್ರೆ ನಿಮಗಿರೋದು ಒಂದೇ ಅವಕಾಶ, ಈಗ ಬಿಟ್ರೆ ಇನ್ನೊಂದಿಲ್ಲ. ನಿಮ್ಗಿರೋದು ಒಂದೇ ಅವಕಾಶ, ಈಗ ಬಿಟ್ರೆ ಇನ್ನೊಂದಿಲ್ಲ. ಹೇಗೆ ನೋಡೋಣ. ಹಾಗಂತ ಯೋಚಿಸಿ ಹೊರಡುವವನು ಒಂದೊಂದಾಗಿ ಅದ್ಭುತಗಳ ಸರಮಾಲೆಯನ್ನೇ ಸಾಧಿಸಬಲ್ಲ. ಯಾರು ಇವತ್ತು ಸಿಕ್ಕಿರೋ ಅವಕಾಶನ ಬಿಡಬಾರ್ದು ಅಂತ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ತಾರೆ, ಅವರು ಒಂದೊಂದು ಅದ್ಭುತಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಈ ತಿಂಗಳು ಸಾಧ್ಯವಾಗದಿದ್ರೆ ಮುಂದಿನ ತಿಂಗಳು ಮಾಡಿದರಾಯ್ತು ಅಂದುಕೊಳ್ಳುವವನು ಕೆಲಸವನ್ನು ಮುಂದೂಡುತ್ತಲೇ ಹೋಗ್ತಾನೆ. ಆದ್ದರಿಂದಲೇ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ಗಳನ್ನು ತಮ್ಮ ನೌಕರರಿಗೆ ಪ್ರತಿ ತಿಂಗಳು ಇಷ್ಟು ಎಂದು ಟಾರ್ಗೆಟ್ ನಿಗದಿಪಡಿಸುತ್ತದೆ. ನಿಮಗಿರುವುದು ಇದೊಂದೇ ಚಾನ್ಸ್ ಎಂದು ಬಿಂಬಿಸಿದರೆ ಎಲ್ಲರೂ ಮೈ ಮೇಲೆ ಕಣ್ಣಿಟ್ಟುಕೊಂಡು ಕೆಲಸ ಮಾಡ್ತಾರೆ. ಹಾಗಂತ ನಿಗದಿಪಡಿಸಿದ ಗುರಿ ಮುಟ್ಟದಿದ್ದರೆ ಮಹಾನ್ ಏನಾಗ್ಬಿಡತ್ತೆ ಅಂತ ತಲೆ ಕೆಡ್ಸ್ಕೊಳ್ದೆ ಕೂತ್ಕೊಂಡ್ರೆ ಪ್ರಮೋಷನ್ ಆಗಲ್ಲ, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಲ್ಲ. ಆದ್ರೆ ಕಂಪನಿಗಳು ಒಡ್ಡುವ ಆಮಿಷ ಅಥವಾ ಸೃಷ್ಟಿಸುವ ಒತ್ತಡ ಬೇರೆನೇ ಇದ್ರೂ ಸಹ ಸಣ್ಣದನ್ನು ದೊಡ್ಡದಾಗಿ ಬಿಂಬಿಸಿ ಕೆಲಸ ಮಾಡಿಸ್ಕೊಳ್ಳೋದು ಕೂಡ ಒಂದು ಕಲೆನೇ. ಅದು ಮ್ಯಾನೇಜ್ಮೆಂಟ್ಗಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಈ ಯುದ್ಧ ನಿನಗೆ ಸಿಕ್ಕಿರುವ ಅಪರೂಪ ಅವಕಾಶ. ಗೆದ್ದರೆ ರಾಜ್ಯ ಸಿಗುತ್ತದೆ, ಸೋತರೆ ಸ್ವರ್ಗ ಸಿಗುತ್ತದೆ ಅಂತ. ಇದು ಪಕ್ಕ ಮ್ಯಾನೇಜ್ಮೆಂಟ್ನ ಒಂದು ಆಮಿಷ. ಗೆದ್ರೂ ಲಾಭ, ಸೋತ್ರೂ ಲಾಭ, ಪ್ರಯತ್ನ ಮಾಡು ಅಂತ ಅವರು ಹೇಳ್ತಾರೆ. ಪ್ರತಿಯೊಂದು ಅವಕಾಶವನ್ನು ಇದೇ ಕೊನೆಯ ಅವಕಾಶವೆಂದು ತಿಳಿದು ಕೆಲಸ ಮಾಡುವವರೇ ತೀವ್ರ ಸ್ಪರ್ಧೆಯ ಉದ್ಯಮ ಜಗತ್ತಿನಲ್ಲಿ ಗೆಲ್ಲುವವರು. ಯಾರು ಜೀವನದಲ್ಲಿ ಗೆಲ್ತಾರೆ ಅಂದ್ರೆ ಪ್ರತಿಯೊಂದು ಅವಕಾಶಗಳು ಇದೇ ಕೊನೆ ಅಂತ ಅನ್ಕೊಂಡವರು ಮಾತ್ರ ಗೆಲ್ತಾರೆ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ಇದೇ ಕೊನೆಯ ಅವಕಾಶವೆಂಬುದು ತಾತ್ವಿಕವಾಗಿ ನಿಜವೂ ಹೌದು. ಒಂದೊಂದ್ಸಲ ನಮ್ಗೆ ಎಷ್ಟೋ ಸಲ, ಒಂದೊಂದ್ಸಲ ಅಲ್ಲ, ನೀವು ಯೋಚನೆ ಮಾಡಿ, ಎಷ್ಟು ಸಲ ನಿಮಗೆ ಸಿಕ್ಕಿರೋ ಅವಕಾಶವನ್ನ ನೀವು ನೆಗ್ಲೆಕ್ಟ್ ಮಾಡಿ ಇವತ್ತಿಗೂ ಆ ಅವಕಾಶ ಸಿಗದೆ ಇರೋ ತರ ಇದೆ. ಥಿಂಕ್ ಮಾಡಿ. ಹೆಂಗೆ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟ್ ಆಗಿ ನಾನೊಂದು ರೆಸಿಡೆನ್ಷಿಯಲ್ ಕ್ಯಾಂಪ್ ಹೋಗಿದ್ದೆ. ಸೊ ಅಲ್ಲಿ ಸ್ಟೇಜ್ ಮೇಲೆ ನನಗೆ ನನ್ನ ಬರ್ತ್ಡೇ ಇತ್ತು. ಸೊ ಸ್ಟೇಜ್ ಮೇಲೆ ಕರೆದ್ರು. ನಾನು ಹೋದೆ. ಕೇಕ್ ತರಿಸ್ತೀವಿ, ಕಟ್ ಮಾಡ್ತೀವಿ, ನಾವು ಬೇಡ, ಏನು ಬೇಡ ಅಂತ ಹೇಳ್ದೆ. ಬಟ್ ಸ್ಟಿಲ್ ಅವ್ರು ಕರ್ಸಿದ್ರು, ಮಾಡಿದ್ರು. ಯಾರಿಗೂ ಸಿಗದೆ ಇರೋ ಅಂತ ಒಂದು ಅವಕಾಶ ನನಗೆ ಸಿಕ್ತು ಅವತ್ತು, ಸ್ಟೇಜ್ ಮೇಲೆ ಹೋಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ. ನಾನು ಬೇಡ ಅನ್ಕೊಂಡು ನೆಗ್ಲೆಕ್ಟ್ ಮಾಡಿದ್ದಿದ್ರೆ, ಬೇಡ ಬಿಡಿ ಯಾಕೆ ಸುಮ್ಮನೆ ಅನ್ಕೊಂಡೆ, ಪರವಾಗಿಲ್ಲ ನೆಗ್ಲೆಕ್ಟ್ ಮಾಡಿದ್ದಿದ್ರೆ ಅಲ್ವಾ, ಅವಕಾಶ ನಾನು ಬಳಸ್ಕೊಂಡೆ. ಬಿಕಾಸ್ ಅಷ್ಟು ಜನರ ಆಶೀರ್ವಾದ ಸಿಕ್ತು. ಮತ್ತೆ ಅದು ನಂಗೆ ಸಿಗುತ್ತಾ? ಈಗ ಮತ್ತೆ ನಂಗೆ ರೆಸಿಡೆನ್ಷಿಯಲ್ ಕ್ಯಾಂಪ್ ಸಿಗುತ್ತಾ? ಆ ಟೈಮಲ್ಲಿ ನನ್ನ ಬರ್ತ್ಡೇ ಇರುತ್ತಾ? ಅಲ್ವಾ, ಗೊತ್ತಿಲ್ಲ. ಅವತ್ತೇ ಲಾಸ್ಟ್. ಅದು ಒಂದು. ಹಾಗೆ ಸ್ಟೇಜ್ ಮೇಲೆ ಏನೋ ಒಂದು ಮಾತಾಡಕ್ ಅವಕಾಶ ಸಿಕ್ತು. ಬಿಡು ಯಾಕೆ ಮಾತಾಡೋದು ಅಂತ ಅನ್ಕೊಂಡಿದ್ದಿದ್ರೆ, ನನ್ನ ಒಳಗಡೆ ಏನೋ ವಿಷಯ ಇದೆ, ಅದು ಜನಕ್ಕೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಅಲ್ಲೂ ನಾವು ಆ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ಅಂಡ್ ಅದೇ ತರ ಕರೆದ್ಬಿಟ್ಟು ಒಂದು ಹಾಡು ಹೇಳಿ ಅಂದ್ರು. ನಂಗೆ ಹಾಡು ಹೇಳಲಿಕ್ ಬರಲ್ಲ, ಬಟ್ ಸ್ಟಿಲ್ ಹಾಡು ಹೇಳ್ದೆ, ಅವಕಾಶ ಮಿಸ್ ಮಾಡ್ಕೋಬಾರ್ದು. ಬಿಕಾಸ್ ನನಗೆ ಹಾಡು ಹೇಳಕ್ ಬರ್ದೇ ಇದ್ರು ನಾನು ಹಾಡ್ದೆ. ರೀಸನ್ ಏನಂತ ಅಂದ್ರೆ, ನಾನ್ ತಲೆಗೆ ಹಾಕೊಂಡಿರೋದು ಯಾವುದೇ ಅವಕಾಶ ಸಿಕ್ಕಿದ್ರು ನಾನು ಅದನ್ನ ಬಳಸ್ಕೊಳ್ತೀನಿ. ಬಿಕಾಸ್ ನಮಗೆ ನೋಡಿ, ಇವತ್ತು ಸಂಯುಕ್ತ ಕರ್ನಾಟಕ ಆಗಿರ್ಬೋದು, ಗೌರಿ ಶಕ್ಕಿ ಅವರ ಸ್ಟುಡಿಯೋದಲ್ಲಿ ಆಗಿರ್ಬೋದು, ಕರ್ದಾಗ ಬಿಡು ನಮ್ಗೇನು ಅಂತ ಅನ್ಕೊಂಡಿದ್ದಿದ್ರೆ, ಏನಾದ್ರೂ ಆಗ್ಲಿ, ನಾವು ಚಿಕ್ಕ ಚಿಕ್ಕ ಅವಕಾಶಗಳನ್ನು ಬಳಸ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನಾವು ಅವಕಾಶ ಇವತ್ ಬೇಡ, ನಾಳೆ ಬೇಡ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಆ ತರ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋರು ಖಂಡಿತ ಬೆಳಿತಾರೆ. ಸೊ ಈಗ ನೀವು ಯೋಚನೆ ಮಾಡಿ, ಯಾವ್ಯಾವ ಅವಕಾಶಗಳನ್ನ ತಲೆ ಕೆಡ್ಸ್ಕೊಂಡಿಲ್ಲ ನೀವು, ಅಂಡ್ ಇನ್ ಮುಂದೆ ಮಾಡ್ಬೇಕಾ ಬೇಡ್ವಾ.
ಇದೇ ಕೊನೆ ಅವಕಾಶ ಅಂತಾನೆ ಮಾಡ್ಬೇಕು. ಯಾಕಂದ್ರೆ ಮನುಷ್ಯನ ಬದುಕು ಬಹಳ ಸಣ್ಣದ್ದು, ಸಾವು ಅನಿರೀಕ್ಷಿತ. ಅದು ತಲೆಯ ಮೇಲೆ ಕುಳಿತಿದೆ ಎಂದು ತಿಳಿದು ಬದುಕಬೇಕು ಎಂದು ಹಿರಿಯರು ಹೇಳುತ್ತಾರೆ. ಸಾವು ಬಹಳ ಬಹಳ ಹತ್ತಿರದಲ್ಲಿದೆ ಎಂದು ತಿಳಿದಾಗಲೇ ನಾವು ಪೂರ್ಣ ಪ್ರಮಾಣದಲ್ಲಿ ಬದುಕ್ತೀವಿ. ಬದುಕು ದೊಡ್ಡದ್ದು. ಇನ್ನು 30-40 ವರ್ಷ ನನಗೆ ಆಯಸ್ಸಿದೆ ಎಂದು ತಿಳಿದವನು ಬದುಕಿದಷ್ಟು ದಿನ ಕಾಲಹರಣ ಮಾಡಿಕೊಂಡು ಇದ್ದು ಬಿಡ್ತಾನೆ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಯಾಕೆ ಪೂರ್ವ ಜನ್ಮ ಮತ್ತೆ ಪುನರ್ಜನ್ಮ ಅಥವಾ ಫ್ಯೂಚರ್ ಪಾಸ್ಟ್ ನ ನೋಡ್ಬಾರ್ದು ಅಂದ್ರೆ, ಪಾಸ್ಟ್ ನ ನೋಡಿದ್ರೆ ನಾನು ಹಿಂಗ್ ಆಗಿದ್ದೆ ಅಂತ ಕೆಲವರು ಆ ಒಂದು ಟ್ರಾಮಾ ಇಂದ ಹೊರಗ್ ಬರಲ್ಲ ಕೆಲವರು, ಆಯ್ತಾ. ಫ್ಯೂಚರ್ ನೋಡ್ಕೊಂಡ್ಬಿಟ್ರೆ, ಈಗ ನಿಮ್ಮ ಆಯಸ್ಸು 60 ಅಂತ ಗೊತ್ತಾಗ್ಬಿಡ್ತು ಅನ್ಕೊಳ್ಳಿ. ಇನ್ನು 60 ವರ್ಷ ಇದೆಯಲ್ಲ, ಹಂಗಾರೆ ಇದ್ ಮಾಡೋಣ ಅದ್ಮ ಸ್ಲೋ ಆಗ್ಬಿಡುತ್ತೆ. ಸೊ ನಾಳೆನೆ ಹೋದ್ರೆ ಏನ್ ಮಾಡೋದಪ್ಪ ಅಂತ ನಾನು ಬದುಕ್ದಾಗ ನಾನು ಸ್ಪೀಡ್ ಆಗಿ ವರ್ಕ್ ಮಾಡ್ತೀನಿ. ಅದಕ್ಕೆ ಕೃಷ್ಣ ಎಲ್ಲ ಮರ್ಸಿ ಮಾಯ ಮಾಡಿ ಕಲ್ಸಿರೋದು, ಆಯ್ತಾ. ಸೊ ಆಯಸ್ ಗೊತ್ತಾಗ್ಬಿಟ್ರೆ ಹಂಗ್ ಮಾಡ್ಬಿಡ್ತಾರೆ, ಕಾಲಹರಣ ಮಾಡ್ಬಿಡ್ತಾರೆ. ಗೊತ್ತಿಲ್ದೇನೆ ಕಾಲಹರಣ ಮಾಡ್ತಾರೆ, ಇನ್ನು ಗೊತ್ತಾದ್ರೆ ಮಾಡಲ್ವಾ. ಯಾಕಂದ್ರೆ ಅವನ ಕಣ್ಣ ಮುಂದೆ 10 ವರ್ಷಗಳು ಕಾಲು ಚಾಚಿಕೊಂಡು ಬಿದ್ದಿದೆ ಅಂತ ಸುಮ್ಮನಾಗ್ಬಿಡ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಅತಿ ಹೆಚ್ಚು ಹೇಳಿದ್ದು ಕರ್ತವ್ಯ ಹಾಗೂ ಗುರಿಯ ಬಗ್ಗೆನೆ. ಏನ್ ಮಾಡ್ಬೇಕು ಅದನ್ನು ನೀನು ಮಾಡ್ಲೇಬೇಕು. ಏನನ್ನು ನೀನು ಲಕ್ಷ್ಯ ಮಾಡ್ತಾ ಅಂದ್ರೆ ಏನನ್ನ ನೀನು ನೆಗ್ಲೆಕ್ಟ್ ಮಾಡ್ತಾ ಇದೆಯೋ ಅದನ್ನ ಸಾಧಿಸಿ ತೀರ್ಲೇಬೇಕು. ಯಾವುದನ್ನ ನೀನು ಮಾಡ್ಲೇಬೇಕು ಅನ್ಕೊಂಡಿದ್ಯೋ ಅದನ್ನ ಮಾತ್ರ ನೀನ್ ಮಾಡ್ಲೇಬೇಕು. ಅದನ್ನ ಅರ್ಜುನನಿಗೆ ಬೋಧಿಸುವಾಗ ಗೆಲುವಿನ ಹಲವಾರು ತಂತ್ರಗಳನ್ನು ಅವನ ಸೂಚ್ಯವಾಗಿ ತೆರೆದಿಡುತ್ತಾ ಹೋಗ್ತಾನೆ. ಏಸು ಕ್ರಿಸ್ತ ಕೂಡ ಇದನ್ನೇ ಹೇಳಿದ, ಗಾಂಧೀಜಿಯು ಇದನ್ನೇ ಹೇಳಿದ್ರು. ಕ್ರಿಸ್ತನಿಗೆ ತನ್ನವರನ್ನು ಕಷ್ಟದಿಂದ ಪಾರು ಮಾಡುವ ಗುರಿ ಇತ್ತು. ಗಾಂಧೀಜಿ ಎದುರು ಅಹಿಂಸೆಯ ಮಾರ್ಗದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸುವ ಗುರಿ ಇತ್ತು. ಗಾಂಧೀಜಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅನ್ನೋ ಗುರಿ ಇತ್ತು. ಭಾರತ ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತವಾಗಬೇಕೆಂದರೆ ಇದು ಕೊನೆಯ ಅವಕಾಶವೆಂದು ಭಾವಿಸಿಯೇ ಗಾಂಧೀಜಿ ಹೋರಾಡಿದ್ರು. ಕೊನೆ ಅವಕಾಶ ಇದು ನನಗೆ ಅಂತಾನೆ ಎಲ್ಲಾ ತರದ ಪ್ರಯೋಗಗಳನ್ನ ಮಾಡಿದ್ರು. ಹೀಗೆಂದು ಹೇಳಿಯೇ ದೇಶದ ಜನರನ್ನು, ಯುವಕರನ್ನು ಚಳುವಳಿಗೆ ಪ್ರೇರೇಪಿಸಿದ್ರು. ಇನ್ನು ಬೇಕಾದಷ್ಟು ಸಮಯ ಇದೆ ಬಿಡಿ, ಆಮೇಲೆ ಹೋರಾಡೋಣ ಅಂತ ಅನ್ಕೊಂಡಿದ್ದಿದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗೋದು ಅಷ್ಟು ಅರ್ಜೆಂಟ್ ಮಾಡಿದ್ರೇನೆ ಸಿಗಕ್ ಅಷ್ಟು ವರ್ಷ ಆಗಿದೆ ಅಂದ್ರೆ, ಇನ್ನ ಅರ್ಜೆಂಟೇ ಮಾಡಿಲ್ಲ ಅಂದಿದ್ರೆ ನಮ್ಗೆ ಎಷ್ಟು ವರ್ಷ ಆಗ್ಬೇಕಿತ್ತು ನಮಗ್ ಸ್ವಾತಂತ್ರ್ಯ ಸಿಗಕ್ಕೆ. ಸಣ್ಣದೊಂದು ರಾಜ್ಯ ಒಡೆಯನಾಗಿದ್ದ ಸಿದ್ಧಾರ್ಥ ಕೂಡ ಜನರ ಒಳಗಣ್ಣು ತೆರೆಸಲು ತನಗಿರುವುದು ಇದೊಂದೇ ಜನ್ಮ ಅಂತ ಅರ್ಥಕೊಂಡು ಅವ್ರು ಅವತ್ ಹೋಗ್ಲಿಲ್ಲ ಅರಮನೆ ಬಿಟ್ಟು ಅಂದಿದ್ರೆ ಅವರು ಸಿದ್ಧಾರ್ಥ ಬುದ್ಧ ಆಗ್ತಾ ಇರ್ಲಿಲ್ಲ. ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಮರಳುವುದನ್ನು 1 ವರ್ಷ ಮುಂದೆ ಹಾಕಿದ್ದಿದ್ರೆ ಭಾರತದ ರಾಷ್ಟ್ರಪಿತ ಆಗ್ತಾ ಇದ್ರೋ ಏನೋ ಗೊತ್ತಿಲ್ಲ. ನಾಳೆ ಮಾಡುತ್ತೇನೆ ಎಂದು ಹೇಳುವವನು ಯಾವತ್ತೂ ಸರಿಯಾಗಿ ಮಾಡಲ್ಲ. ಯಾರು ನಿಮ್ಗೆ ನಾಳೆ ಮಾಡ್ತೀನಿ ಅಂತ ಅಂತಿರ್ತಾರೆ ಅವ್ರನ್ನ ನೀವ್ ಯಾವತ್ತೂ ನಂಬೇಡಿ. ಯಾಕಂದ್ರೆ ಅವರಲ್ಲಿ ಖಾತ್ರಿ ಇಲ್ಲ. ಈಗಲೇ ಮಾಡುತ್ತೇನೆಂದು ಹೊರಡುವವನು ಕನಿಷ್ಠ ಪಕ್ಷ ನಾಳೆ ಆದ್ರೂ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾಳೆ ಮಾಡ್ತೀನಿ ಅನ್ನೋನು ಯಾವತ್ತೂ ಮಾಡಲ್ಲ, ಈಗ್ಲೇ ಮಾಡ್ತೀನಿ ಅನ್ನೋನು ಅಟ್ಲೀಸ್ಟ್ ನಾಳೆ ಆದ್ರೂ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಮರುಜನ್ಮವನ್ನು ಯಾರೂ ಕಂಡಿಲ್ಲ. ಈಗಿನ ಜನ್ಮ ಒಂದೇ ನಮಗಿರುವ ಅವಕಾಶ. ಈಗ ಮಾಡಿದರೆ ಮಾಡಿದಂತೆ, ಇಲ್ಲವಾದರೆ ಇಲ್ಲ. ಹೀಗೆಂದುಕೊಂಡು ಹೊರಟರೆ ಸವಾಲುಗಳನ್ನು ಸ್ವೀಕರಿಸಲು ಮನಸ್ಸು ತಯಾರಾಗತ್ತೆ. ರಿಸ್ಕ್ ತೆಗೆದುಕೊಳ್ಳಲು ನಾವು ಮುಂದಾಗುತ್ತೇವೆ. ಏನಾದರೂ ಮಾಡಿ ತೋರಿಸಬೇಕು, ಸಾಧಕರ ಪಟ್ಟಿಯಲ್ಲಿ ನನ್ನ ಹೆಸರು ಕಾಣಿಸಬೇಕು ಎಂಬ ಛಲ ಬರುತ್ತದೆ. ನಾಳೆಯ ಕನಸಿಗಿಂತ ಇಂದಿನ ವಾಸ್ತವ ದೊಡ್ಡದು. ವರ್ತಮಾನದಲ್ಲಿ ಬದುಕುವವನು ಮಾತ್ರ ನಿಜವಾಗಿ ಬದುಕುತ್ತಾನೆ. ನಾಳೆಯ ಕಲ್ಪನೆಗಳನ್ನು ತೇಲುವವನು ನಾಳೆಯೂ ಅದರ ಕಲ್ಪನೆಯಲ್ಲೇ ಇರುತ್ತಾನೆ. ನಿನ್ನೆಯ ನೆನಪುಗಳನ್ನು ಚಪ್ಪರಿಸುತ್ತಾ ಆ ಕಾಲ ಎಷ್ಟು ಚೆನ್ನಾಗಿತ್ತು, ಆ ವಯಸ್ಸಿನಲ್ಲಿ ನಾನು ಏನೇನೂ ಮಾಡಿದೆ, ಆಗ ನಾನು ಶ್ರೀಮಂತನಾಗಿದ್ದೆ ಅಂತೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮೈ ಮರೆತು ಅಲ್ಲೇ ಇರ್ತಾನೆ. ಎಷ್ಟು ಕ್ಲಿಯರ್ ಆಗಿ ಹೇಳಿದೆ ನೋಡಿ. ನಿಮಗಿರೋದು ಒಂದೇ ಅವಕಾಶ, ಈಗ ಬಿಟ್ರೆ ಇನ್ನೊಂದಿಲ್ಲ. ಸಿದ್ಧಾರ್ಥ ಬುದ್ಧ ಆಗಿದ್ದು ಆ ಅವಕಾಶ ಬಳಸ್ಕೊಂಡಿದ್ದಕ್ಕೆ, ಗಾಂಧೀಜಿ ರಾಷ್ಟ್ರಪಿತ ಆಗಿದ್ದು ಅವತ್ತೇ ಬಂದಿದ್ದಕ್ಕೆ ಅಲ್ವಾ. ಸೊ ಎಷ್ಟೋ ಸಲ ಅನ್ಸುತ್ತೆ ಗೊತ್ತಾ, ನಾನು ಇವತ್ತು ಬಂದಿಲ್ಲ ಅಂದ್ರೆ ಅವಕಾಶ ಸಿಗ್ತಿರ್ಲಿಲ್ಲ ಅನ್ಸುತ್ತೆ, ನಾ ಬಂದಿರ್ಲಿಲ್ಲ ಅಂದ್ರೆ ಇದಾಗ್ತಿರ್ಲಿಲ್ಲ ಅನ್ಸುತ್ತೆ. ತುಂಬಾ ಜನ ನಮ್ದು ಕ್ಲಾಸ್ ಹೇಳಿದ್ದಾರೆ. ಮುಂಚೆ ನಮ್ ಕ್ಲಾಸ್ ಎಲ್ಲ ಲೈಕ್ ಎಷ್ಟು ಫ್ರೀಯಾಗಿ ಕೊಡ್ತಾ ಇದ್ವಿ, ಕಡಿಮೆ ಕೊಡ್ತಾ ಇದ್ವಿ. ಅವಾಗ ಬಂದಿಲ್ಲ ಆಯ್ತಾ, ಅವಾಗ್ಲೇ ಬಂದಿದ್ದಿದ್ರೆ ಅಂತಾರೆ. ಸೊ ಅವಕಾಶಗಳು ಬಂದಾಗ ಸ್ವೀಕರಿಸೋದನ್ನ ನಾವು ಕಲಿಬೇಕು. ನಾನು ನನ್ನ ಲೈಫಲ್ಲಿ ಯಾವುದೇ ಅವಕಾಶ ಬಂದ್ರು ಅದನ್ನ ನಾನು 100% ಬಳಸ್ಕೊಳ್ತೀನಿ. ಯಾಕಂದ್ರೆ ಅದೇ ನನ್ನ ಕೊನೆಯ ಅವಕಾಶ ಅಂತ ಮಾಡ್ದಾಗ್ಲೇನೆ ನಾವು ಬೆಳೆಯೋಕೆ ಸಾಧ್ಯ ಆಗುತ್ತೆ. ಎಷ್ಟು ವಿಷಯ ಇದೆ ನೋಡಿ. ಕೃಷ್ಣ ಅದನ್ನ ಅರ್ಜುನನ್ಗೆ ಅಲ್ಲೂ ಹೇಳಿದ್ದು, ನೀನ್ ಮತ್ತೆ ಮುಂದಿನ ಜನ್ಮದಲ್ಲಿ ಬಂದು ಏನ್ ಮಾಡ್ತೀಯೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಮಾಡೋದನ್ನ ಮಾಡ್ಲೇಬೇಕು, ಕರ್ತವ್ಯ ಗುರಿ ಬಗ್ಗೆ ಯೋಚನೆ ಮಾಡ್ಲೇಬೇಕು. ಅಂಡ್ ತುಂಬಾ ಒಳ್ಳೆ ಪಾಯಿಂಟ್ ಇದ್ರಲ್ಲಿ, ನಾಳೆ ಮಾಡ್ತೀನಿ ಅನ್ನೋರು ಯಾವತ್ತೂ ಮಾಡಲ್ಲ, ಇವತ್ತೇ ಮಾಡ್ತೀನಿ ಅನ್ನೋರು ನಾಳೆನಾದ್ರೂ ಮಾಡ್ತಾರೆ. ಸೊ ಆ ಮೈಂಡ್ ಸೆಟ್ನಾಗ ನಾವು ಕ್ರಿಯೇಟ್ ಮಾಡ್ಕೊಬೇಕು. ಮರು ಜನ್ಮದ ಬಗ್ಗೆ ಯೋಚನೆ ಮಾಡ್ಕೊಂಡು, ಹಿಂದಿನ ಜನ್ಮದ ಬಗ್ಗೆ ಮೆಲುಕು ಹಾಕೊಂಡು
ಮೈ ಮರೆತ್ಕೊಂಡು ನಾವು ಕುತ್ಕೊಳ್ಳೋದಲ್ಲ, ಈ ಜನ್ಮದ ಕರ್ತವ್ಯವನ್ನ ನಾವು ನಿಭಾಯಿಸಬೇಕು. ಸೊ ಈಗ ಹೇಳಿ, ಎಷ್ಟು ವಿಚಾರಗಳು ನಿಮಗೆ ಅರ್ಥ ಆಯಿತು ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಅವಕಾಶಗಳನ್ನ ಇನ್ನು ಮುಂದೆ ಸರಿಯಾಗಿ ಬಳಸ್ಕೊಳ್ತೀರಾ. ಅದು ಎಂಥದ್ದೇ ಆಗಿರಲಿ, ನುಗ್ಗಿ ಅವಕಾಶವನ್ನ ಬಳಸ್ಕೊಳ್ಳಿ. ಆ ಅವಕಾಶದಲ್ಲಿ ನೀವು ಫೇಲ್ ಆದ್ರೆ ಪಾಠ ಕಲಿತೀರಾ, ಗೆದ್ರೆ ಸಕ್ಸಸ್ ಆಗ್ತೀರಾ. ಸೊ ಯಾವತ್ತೂ ಯಾವುದಕ್ಕೂ ಹೆದರಬೇಡಿ. ನಿಮ್ಮೊಳಗಡೆ ಏನ್ ಗೊತ್ತಿದೆ ಅದನ್ನ ಧೈರ್ಯವಾಗಿ ಮಾಡಿ, ಇನ್ನೂ ಹೆಚ್ಚು ತಿಳ್ಕೊಳ್ಳಿ, ಇನ್ನೂ ಹೆಚ್ಚು ಬೆಳೀರಿ. ಸೊ ಯಾವತ್ತೂ ಅವಕಾಶವನ್ನ ಮಿಸ್ ಮಾಡ್ಕೊಬೇಡಿ. ಲೈಫಲ್ಲಿ ಸಿಗೋ ಪ್ರತಿಯೊಂದು ಆಪರ್ಚುನಿಟಿನ ಅಕ್ಸೆಪ್ಟ್ ಮಾಡಿ. ಅದೇ ಮೊದಲ ಹೆಜ್ಜೆ ಸಾಧನೆಗೆ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ, ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.